ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆವರಣದಲ್ಲಿ ದೇಶದ ಅತ್ಯಂತ ಎತ್ತರದ ಸ್ವಾಮಿ ವಿವೇಕಾನಂದ ಕಂಚಿನ ಪುತ್ಥಳಿ 39.5 ಅಡಿ ಎತ್ತರದೊಂದಿಗೆ ಬುಧವಾರ ಸೆಪ್ಟೆಂಬರ್ 11ರಂದು ಅನಾವರಣಗೊಳ್ಳಲಿದೆ. ದೇಶದ ಅತ್ಯಂತ ಎತ್ತರವಾದ ಕಂಚಿನ ಪುತ್ಥಳಿ ಇದಾಗಿದೆ ಎಂದು ವಿವಿ ಕುಲಪತಿ ಡಾಕ್ಟರ್ ಎಸ್.ವಿ. ನಾಡಗೌಡರು ಹೇಳಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ವಿವೇಕಾನಂದ ಅವರ 39 ವರ್ಷಗಳ ಜೀವನಾವಧಿಯನ್ನು ಪ್ರತಿಬಿಂಬಿಸುತ್ತದೆ. ವಿವೇಕಾನಂದ ಅವರು ಶಿಕಾಗೋದಲ್ಲಿ ಭಾಷಣ ಮಾಡಿದ ದಿನವಾದ ಸೆಪ್ಟೆಂಬರ್ 11ರಂದು ಈ ಪುತ್ಥಳಿಯು ಅನಾವರಣಗೊಳ್ಳಲಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ಪುತ್ಥಳಿಯನ್ನು ಉದ್ಘಾಟಿಸಲಿದ್ದು, ಸಭಾಪತಿ ಬಸವರಾಜ ಹೊರಟ್ಟಿ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಂಸದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಮಾಜಿ ಹಾಗೂ ಹಾಲಿ ಸಚಿವರು, ಶಾಸಕರು ಹಾಗೂ ಕೋಲ್ಕತ್ತಾದ ಶ್ರೀರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅಧ್ಯಕ್ಷರಾದ ಸ್ವಾಮಿ ಗೌತಮಾನಂದಜಿ ಮಹಾರಾಜ ಸಹಿತ ಹಲವು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು. ಅಸಿಸ್ಟೆಂಟ್ ಡೈರೆಕ್ಟರು ಸಂಶೋಧನೆ ಗಿರೀಶ್ ದೀಕ್ಷಿತ್, ಪ್ರಶಾಂತ್ ಮೆಹರ್ವಾಡಿ. ದಯವಿಟ್ಟು ತಾವೆಲ್ಲ ಟಿಫಿನ್ ಮಾಡ್ರಿ, ಆಮೇಲೆ ಬೇಕಾದ್ರೆ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಆಮೇಲೆ ಇದನ್ನು ಕೂಡ ಹಾಕೊಂಡಿದ್ವಿ. ಸುಮಾರು 1,00,000 ಸಸಿಗಳನ್ನು ಹಾಕಲಿಕ್ಕೆ ಈಗಾಗಲೇ ಸುಮಾರು 45,000 ಸಸಿಗಳನ್ನು ಈಗ ನೆಟ್ಟಿದ್ದೀವಿ. ಇನ್ನೂ ಕಾರ್ಯ ಪ್ರಗತಿಯಲ್ಲಿದೆ. ಈಗ ತುಂಬ ದೇವರ ಕೃಪೆಯಿಂದ ಮಳೆ. ವಿವೇಕಾನಂದರ ಪುತ್ಥಳಿಗಳು ಇದಕ್ಕಿಂತ ಹೆಚ್ಚಿಗೆ ಹೈಟ್ ಇದ್ದದ್ದು ಇದ್ದಾವೆ. ಆದರೆ ಕಂಚಿನ ಪುತ್ಥಳಿ ಇಡೀ ಜಗತ್ತಿನಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಆದಂಥ ನೆನಪಿಗಾಗಿ 1893 ಶಿಕಾಗೋದಲ್ಲಿ ಏನು ಸ್ಪೀಚ್ ಕೊಟ್ಟಲ್ಲ, ಆ ನೆನಪಿಗಾಗಿ ಅದೇ ದಿನ ಸೆಪ್ಟೆಂಬರ್ 11 ಸ್ವಾಮೀಜಿ ಒಂದು ಸ್ಪೀಚ್ ಕೊಟ್ಟಿದ್ರು. ಅದೇ ಇಂಗ್ಲೀಷ್ದು ವರ್ಷನ್ ಇದೆ ರೀ, ಅದು ಕೊಡಿಸ್ತೀವಿ. ಎಲ್ಲರ ಹೆಸರ ಡಾಕ್ಟರ್ ಅಬ್ದುಲ್ ಅಜೀಜ್ ಮುಲ್ಲಾ. ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿದ್ದಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಒಂದು ವಿಶಿಷ್ಟವಾದ ವಿಶ್ವವಿದ್ಯಾಲಯ. ಭಾರತದ ಹೆಮ್ಮೆಯ ಪುತ್ರರಾದಂಥ ವಿವೇಕಾನಂದರ ಒಂದು ಪುತ್ಥಳಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ವಿವೇಕಾನಂದರ ಏನು 39 ವರ್ಷದ ಜೀವಿತ ಅವಧಿ ಇತ್ತು, ಆ ಅವಧಿಯ ಪ್ರತೀಕವಾಗಿ ನಾವು 39 ಅಡಿ ಎತ್ತರದ ಅಂದರೆ ಕೆಳಗಿನ ಪೆಡೆಸ್ಟಲನ್ನು ಹಿಡ್ಕೊಂಡು 21 ಅಡಿ ಕಂಚಿನ ವಿವೇಕಾನಂದರ ಕಂಚಿನ ಪುತ್ಥಳಿ ಇದೆ. ಮತ್ತು ಅದೇ ರೀತಿಯಾಗಿ ಕೆಳಗೆ ಪೆಡೆಸ್ಟಲ್ಲು ಕೂಡ ಒಂದು 18 ಅಡಿ ಇದೆ. ಅಂದರೆ 39.5 ಅಡಿ ಎತ್ತರದ ಒಂದು ಕಂಚಿನ ಪುತ್ಥಳಿ ಮತ್ತು ಪೆಡೆಸ್ಟಲ್ ಕೂಡಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಮತ್ತು ಈ ಕಂಚಿನ ಪುತ್ಥಳಿಯನ್ನು ರಾಮಕೃಷ್ಣ ವಿವೇಕಾನಂದ ಒಂದು ಮಿಷನ್ನದ ಕಲ್ಕತ್ತಾದವರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಪೆಡೆಸ್ಟಲನ್ನು ವಿಶ್ವವಿದ್ಯಾಲಯ ಹಾಗೂ ಇತರ ಸಾರ್ವಜನಿಕರ ಒಂದು ಸಹಯೋಗದಿಂದ ನಾವು ಸ್ಥಾಪನೆ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತಂದರೆ ವಿವೇಕಾನಂದರು ಈ 11ನೇ ತಾರೀಕಿಗೆ ಅದು
ಅನಾವರಣಗೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ. ಯಾಕಂತಂದರೆ ವಿಶ್ವವಿಖ್ಯಾತ ನಮ್ಮ ವಿವೇಕಾನಂದರ ಏನು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ರಿಲಿಜನ್ಸ್ 1893ನಲ್ಲಿ ಸಿಕಾಗೋನಲ್ಲಿ ಏನಾಯಿತು ಸೆಪ್ಟೆಂಬರ್ 11ರಂದು, ಅದೇ ದಿವಸ ನಾವು ಈ ಒಂದು ಪುತ್ಥಳಿಯ ಅನಾವರಣ, ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಹಾಗೂ ITBT ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಅನಾವರಣವನ್ನು ಮಾಡಲಿದ್ದಾರೆ. ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗಿನ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರು ವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾರಂಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಅನೇಕ ನಮ್ಮ ಏನು ಗದಗ ಹಾವೇರಿ ವಿಭಾಗಕ್ಕೆ ಬರುವಂಥ ಎಲ್ಲ ಸಂಸದರು, ಶಾಸಕರು, ಮುಖ್ಯವಾಗಿ ಕೋಲ್ಕತ್ತಾದ ಏನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮೀಜಿ ಇದ್ದಾರೆ, ಆಲ್ ಇಂಡಿಯಾ ಅಧ್ಯಕ್ಷರು, ಅವರು ಗೌತಮಾನ್ಜಿ ಅವರು ಕೂಡ ಈ ಒಂದು ಶುಭ ಸಮಾರಂಭಕ್ಕೆ ತಮ್ಮ ಒಂದು ಸಂದೇಶವನ್ನು ವಿಡಿಯೋ ಮೂಲಕ ಅವರು ಕಳಿಸ್ತಾ ಇದ್ದಾರೆ. ಅದನ್ನು ಕೂಡ